ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಸ್ಪೆಷಲ್ ಸಮ್ಮರ್ಗೆ ಬೇಕಾಗಿರುವಂಥ ಒಂದು ಗಡ್ಬಡ್ ಐಸ್ ಕ್ರೀಮ್ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಸೊ ನಾನಿಲ್ಲಿ ಸ್ವಲ್ಪ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಥರ ಫ್ರೂಟ್ಸ್ ಇಷ್ಟಪಡ್ತೀರೋ ಆ ಥರ ನೀವು ಹಾಕ್ಕೋಬಹುದು. ಸೊ ಇಲ್ಲಿ ನಾನು ಆ್ಯಪಲ್ ತೊಗೊಂಡಿದ್ದೀನಿ, ಮ್ಯಾಂಗೋ, ಬನಾನಾ, ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡಿದ್ದೀನಿ, ಗ್ರೀನ್ ಗ್ರೇಪ್ಸ್ ಕೂಡ ತೊಗೋಬೋದು ನೀವು. ಮತ್ತು ಸ್ವಲ್ಪ ಜೆಲ್ಲಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಆಲ್ಮಂಡ್ಸ್, ಮತ್ತು ನೀವು ಬ್ಲ್ಯಾಕ್ ಗ್ರೇಪ್ಸ್ ಕೂಡ ಒಣ ದ್ರಾಕ್ಷಿ ತೊಗೋಬೋದು. ಸೊ ನಾನು ಬ್ರೌನ್ ತೊಗೊಂಡಿದ್ದೀನಿ, ಕ್ಯಾಶು ತೊಗೊಂಡಿದ್ದೀನಿ, ಪಿಸ್ತಾ ಕೂಡ ತೊಗೋಬೋದು, ಸ್ವಲ್ಪ ಚೆರಿ ಮತ್ತು ಟ್ಯೂಟಿ ತೊಗೊಂಡಿದ್ದೀನಿ, ಟ್ಯೂಟಿ ಫ್ರೂಟಿ. ಸೊ ಇದೇನೆಲ್ಲ ತೊಗೊಂಡಿದ್ದೀನಿ. ಸೊ ಐಸ್ ಕ್ರೀಮ್ ಮಾಡೋಕ್ಕಿಂತ ಮೊದಲು ನಾನು ಮನೇಲಿ ಏನು ಮಾಡಿಲ್ಲ ಇದು. ಸೊ ರೆಡಿಮೇಡ್ ಐಸ್ ಕ್ರೀಮ್ ಬಟರ್ ಸ್ಕಾಚ್ ತೊಗೊಂಡಿದ್ದೀನಿ. ಸೊ ಬಟರ್ ಸ್ಕಾಚ್ಗೆ ಅದು ಕೆಳಗಡೆ ಸ್ವಲ್ಪ ಆ್ಯಪಲ್ ಮತ್ತು ಅಥವಾ ಬನಾನಾ ಯಾವುದಾದ್ರೂ ಒಂದು ಸಾಫ್ಟ್ದಾಗಿರುವಂಥ ಫ್ರೂಟ್ಸ್ ಹಾಕ್ಕೊಂಡು ಅದ್ರ ಮೇಲೆ ಬಂದು ಒಂದು ಸ್ಕೂಬು ಬಟರ್ ಸ್ಕಾಚ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಫ್ರೂಟ್ಸು ಮತ್ತು ಜೆಲ್ಲಿ. ನಾನಿಲ್ಲಿ ಒಂದು ಗ್ಲಾಸ್ಗೆ 2 ಜೆಲ್ಲೀಸ್ನ ಯೂಸ್ ಮಾಡಿದ್ದೀನಿ. ಪೀಸ್ ಮಾಡಿಕೊಂಡು ಜೆಲ್ಲೀಸ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ನಾವು ತಿನ್ನಬೇಕಾದ್ರೆ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಬೇಕಾಗಿರುವಂಥ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಸೊ ಗ್ರೀನ್ ಗ್ರೇಪ್ಸ್ ನನಗೆ ಸಿಕ್ಕಿಲ್ಲ, ಬಟ್ ಸಿಕ್ಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ, ಅದನ್ನು ಕೂಡ ನೀವು ಹಾಕ್ಕೊಳ್ಳಿ. ಸೊ ಬನಾನಾ, ಮ್ಯಾಂಗೋ, ಬ್ಲ್ಯಾಕ್ ಗ್ರೇಪ್ಸ್ ಇವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಇದನ್ನೆಲ್ಲ ಹಾಕಿ ಮತ್ತು ಒಂದು ಕೋಟಿಂಗ್ ಥರ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಿಮ್ಗೆ ಯಾವುದು ಇಂಗ್ರೀಡಿಯೆಂಟ್ ಜಾಸ್ತಿ ಇಷ್ಟ ಆಗುತ್ತೋ ಅದು ನೀವು ಜಾಸ್ತಿ ಬೇಕಾದರೆ ಹಾಕ್ಕೊಂಡು ತಿನ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಚೆರೀಸ್ ಹಾಕಿದ್ದೀನಿ, ಡ್ರೈ ಫ್ರೂಟ್ಸು, ಬ್ರೌನ್ ಗ್ರೇಪ್ಸ್ ಹಾಕಿದ್ದೀನಿ, ಕ್ಯಾಶು, ಆಮೇಲೆ ಆಲ್ಮಂಡ್ಸ್ನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇವನ್ನೆಲ್ಲ ಹಾಕಿಬಿಟ್ಟು ಇನ್ನೂ ಒಂದು ಸ್ಕೂಪ್ ಬಂದು ನಾನು ವೆನಿಲಾ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟಿಗೆ ಹಾಕೋಬೋದು, ನೀವು ಚಾಕ್ಲೇಟ್ ಬೇಕಾದ್ರೆ ಹಾಕ್ಬೋದು, ಪಿಸ್ತಾ ಯಾವ್ದು ಬೇಕಾದ್ರೆ ಹಾಕ್ಬೋದು. ಸೊ ಡಿಫ್ರೆಂಟ್ ಟೇಸ್ಟ್ ಇರಲಿ ಅನ್ನೋಕ್ಕೋಸ್ಕರ ನಾನು ಒಂದು ಸ್ಕೂಬು ವೆನಿಲಾ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬಂದು ಅದ್ರ ಮೇಲೆ ನಾವು ಸ್ವಲ್ಪ ಟಾಪಿಂಗ್ ಮಾಡಿಸ್ಬಿಡೋಣ. ಇದಕ್ಕೂ ಅಷ್ಟೇ ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲೂ ನಾನು ಸ್ವಲ್ಪ ಮ್ಯಾಂಗೋ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಕ್ಯಾಶನು ಅಷ್ಟೇ, ನಿಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ ಬೇರೆ ಫ್ಲೇವರ್ದು ಕೂಡ ನೀವು ತೊಗೋಬೋದು ಐಸ್ ಕ್ರೀಮ್ನ. ಸೊ ನನಗೆ ಜಾಸ್ತಿ ವೆನಿಲಾ ಇಷ್ಟ, ಅದಕ್ಕೋಸ್ಕರ ಬಟರ್ ಸ್ಕಾಚ್ ಮತ್ತು ವೆನಿಲಾಸ್ನೇ ಯೂಸ್ ಮಾಡಿದ್ದೀನಿ. ಸೊ ಅದೇ ರೀತಿ ಡ್ರೈ ಫ್ರೂಟ್ಸು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಫ್ರೂಟ್ಸ್ ಬೇಕಂದ್ರೂ ಹಾಕ್ಕೊಳ್ಳಿ, ಐಸ್ ಕ್ರೀಮ್ ಕಮ್ಮಿ ಮಾಡಿ ಕೂಡ. ಸೊ ಗಡ್ಬಡ್ ಅಂದ್ರೇ ಜಾಸ್ತಿ ಫ್ರೂಟ್ಸೇ ಇರುತ್ತೆ. ಸೊ ಅದ್ರ ಮೇಲೆ ಮತ್ತೆ ಇನ್ನೊಂದು ಜೆಲ್ಲಿನ ನಾನು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಫಸ್ಟ್ ಒಂದು ಜೆಲ್ಲಿ ಟಾಪಿಂಗ್ ಮಾಡಿಬಿಟ್ಟೆ, ಇವಾಗ ಇನ್ನೊಂದು ಜೆಲ್ಲಿ ಹಾಕಿ ಇನ್ನೊಂದು ಸ್ಕೂಪ್ ಬಂದು ಬಟರ್ ಸ್ಕಾಚ್ ಹಾಕ್ತಾಯಿದ್ದೀನಿ. ಸೊ ಬಟರ್ ಸ್ಕಾಚ್ ಸ್ಕೂಪ್ ಇಲ್ದಿದ್ದ ಕಾರಣ ಸೊ ಸ್ಪೂನಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಕ್ಯಾಶು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಒಣ ದ್ರಾಕ್ಷಿ, ಇದು ಬ್ಲ್ಯಾಕ್ ಕೂಡ ಯೂಸ್ ಮಾಡಿ, ತುಂಬ ಟೇಸ್ಟ್ ಒಂಥರ ಸೂಪರಾಗಿರುತ್ತೆ. ಸೊ ಮತ್ತು ಒಂದು ಟ್ಯೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಲರ್ಫುಲ್ ಆಗಿರುವಂಥ ಟ್ಯೂಟಿ ಫ್ರೂಟಿ ತೊಗೊಂಡಿದ್ದೀನಿ. ನೀವು ಜೆಲ್ಲಿ ಕೂಡ ಬೇರೆ ಕಲರ್ಸ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಲಿಚ್ಚಿನ ಯೂಸ್ ಮಾಡಿದ್ದೀನಿ ಜೆಲ್ಲಿನ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಸ್ಟ್ರಾಬೆರಿ ಕೂಡ ನೀವು ಯೂಸ್ ಮಾಡ್ಕೋಬೋದು, ಮ್ಯಾಂಗೋ ಕೂಡ ಜೆಲ್ಲಿ ಇದೆ, ಡಿಫ್ರೆಂಟ್ ಜೆಲ್ಲೀಸ್ ಇದೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಕೊನೆಗೆ ಒಂದು ಸೂಪರ್ ಆಗಿರುವಂಥ ಚೆರಿ ಇಡ್ತಾ ಇದ್ದೀನಿ. ಸೊ ಇದು ಡ್ರೈ ಚೆರಿನೇ. ಸೊ ಇಲ್ಲಿಗೆ ನಮ್ಮ ಗಡ್ಬಡ್ ಐಸ್ ಕ್ರೀಮ್ ರೆಡಿಯಾಗಿದೆ. ಸೊ ಅದಕ್ಕೊಂದು ಸ್ಪೂನ್ ಇಟ್ಬಿಟ್ಟು ಇನ್ನೇನು ಸರ್ವ್ ಮಾಡೋದಷ್ಟೇ. ಸೊ ಇಲ್ಲಿ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಕೊಟ್ಬಿಡೋಣ. ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ರೀತಿಯಾಗಿ ಐಸ್ ಕ್ರೀಮ್ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದಾಗ ಸ್ವಲ್ಪ ಚೆನ್ನಾಗಿ ಫಿಲ್ಲಿಂಗ್ ಆಗೋ ಇರುತ್ತೆ. ಸೊ ಮಕ್ಕಳಿಗೆ ಯಾವತ್ತಾದರೂ ಒಂದಿನ ಈ ರೀತಿ ಮಾಡಿಕೊಡಿ, ಅವರು ಖುಷಿ ಆಗ್ತಾರೆ, ಇಷ್ಟಪಟ್ಟು ಕೂಡ ತಿಂತಾರೆ. ಸ್ವಲ್ಪ ಜಾಸ್ತಿ ಫ್ರೂಟ್ಸ್ ಕಂಟೆಂಟು ಜಾಸ್ತಿ ಹೋಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.